ಪ್ರತಿಯೊಬ್ಬರಿಗೂ ಸ್ವಾಗತ ಮತ್ತೊಂದು ಹೊಸ ವಿಡಿಯೋಕ್ಕೆ. ನಗುಮೊಗವಿನ ಸರದಾರ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರು ನಮ್ಮನ್ನು ಅಗಲಿ ದೂರ ಹೋಗಿದ್ದಾರೆ. ಎಂಥ ದೇವರ ಆಟ ಗುರು. ರಾಜ್ಕುಮಾರ್ ಹಾಗೂ ಅವರ 3 ಮಕ್ಕಳಿಗೆ ಹೃದಯದ ಸಮಸ್ಯೆ. ಏಕೆ ಹೀಗೆಲ್ಲ? ಬನ್ನಿ ಫ್ರೆಂಡ್ಸ್, ಪ್ರತಿಯೊಂದು ತಿಳಿಯೋಣ. ಹಾಗೆಯೇ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ರತಿಯೊಬ್ಬರು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ಹೊಸಬ್ರು ನೋಡ್ತಾ ಇದ್ದರೆ ನೀವು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗಾದರೆ ಅದು ಏನೆಂದು ತಿಳಿಯೋಣ ಬನ್ನಿ ಫ್ರೆಂಡ್ಸ್. ಹೌದು, ನಮ್ಮ ಕನ್ನಡದ ಮುತ್ತುರಾಜ್, ನಮ್ಮ ಕನ್ನಡದ ಹೆಮ್ಮೆಯ ನಟ ರಾಜಣ್ಣವರ ಕಿರಿಯ ಮಗ ಆಗಿರುವ ಪುನೀತ್ ರಾಜ್ಕುಮಾರ್ ಕೂಡ ನಮ್ಮ ಕನ್ನಡ ಸಿನಿಮಾ ರಂಗದ ಹೆಮ್ಮೆಯ ನಟ. ಇವರನ್ನು ನಮ್ಮ ಕನ್ನಡದ ಕಣ್ಮಣಿ ಮುತ್ತುರಾಜ್ ಅಂತೆಲ್ಲ ಕರೆಯುತ್ತಾರೆ. ಉತ್ತರ ಹೌದು, ಕನ್ನಡದ ಪ್ರಭಾವಶಾಲಿ ನಟರುಗಳಲ್ಲಿ ಒಬ್ಬರು ನಮ್ಮ ಪುನೀತ್ ಸರ್. ಹೌದು, ಅಪ್ಪು ಅವರು ಬಾಲನಟನಾಗಿ ಸಿನಿಮಾ ರಂಗಕ್ಕೆ ಬಂದರು. ಆ ನಂತರ ಸಿನಿಮಾ ರಂಗದಲ್ಲಿ ಅಪಾರ ಯಶಸ್ಸು ಪಡೆದುಕೊಂಡು ನಟನಾಗಿ ಮಾಡಿರುವ ಎಲ್ಲ ಸಿನಿಮಾಗಳು ಕೂಡ ಸೂಪರ್ ಹಿಟ್ ಆದವು. ಆದರೆ ಈಗ ನಮ್ಮ ಜೊತೆ ಅಪ್ಪು ಅವರು ಇಲ್ಲ. ಇವರನ್ನು ಕಳೆದುಕೊಂಡ ಸಿನಿಮಾ ರಂಗವು ಅನಾಥವಾಗಿ ಬಿಟ್ಟಿದೆ. ಹೌದು, ಅಪ್ಪು ಅಮರ ಅಗಲಿಕೆಯ ನಂತರ ಒಂದು ವಿಚಾರವನ್ನು ನೀವು ತಿಳಿದುಕೊಳ್ಳಬೇಕು ಫ್ರೆಂಡ್ಸ್. ಅದೇನೆಂದರೆ, ಈ ಹೃದಯ ಸಮಸ್ಯೆ ಎಂಬುದು ಅಂದಿನಿಂದ ಸಹ ಅಣ್ಣವರ ಕುಟುಂಬವನ್ನು ಬೆನ್ನಟ್ಟಿದೆ, ಕಾಡುತ್ತಾ ಇದೆ. ಹೌದು ಗೆಳೆಯರೇ, ಅಣ್ಣವರ ಕಾಲದಿಂದಲೂ ಕೂಡ ಇದು ಅಣ್ಣವರ ಕುಟುಂಬವನ್ನು ಕಾಡಿಕೊಂಡು ಬಂದಂಥ ದೊಡ್ಡ ಅನಾರೋಗ್ಯ ಸಮಸ್ಯೆ ಆಗಿ ನಮ್ಮ ಸ್ಯಾಂಡಲ್ವುಡ್ ನಲ್ಲಿ ಯೋಗ ಹಾಗೂ ದೈಹಿಕ ಕಸರತ್ತನ್ನು ಈ ವಿಚಾರವನ್ನು ಮೊದಲಿಗೆ ಪರಿಚಯಿಸಿದವರೇ ನಮ್ಮವರ ನಟ, ನಮ್ಮ ಹೆಮ್ಮೆಯ ನಟ ರಾಜಣ್ಣವರು. ಇನ್ನು ಅಣ್ಣವರನ್ನು 2000 ಇಸ್ವಿಯಲ್ಲಿ ಕಾಡುಗಳ ವೀರಪ್ಪನು ಅಪಹರಿಸಿಕೊಂಡು ಹೋಗಿದ್ದರು. ಈ ವಿಚಾರ ಕರ್ನಾಟಕ ಜನತೆಗೆ ಗೊತ್ತೇ ಇದೆ. ಆದರೆ 108 ದಿನಗಳ ಕಾಲ ಕಾಡಿನಲ್ಲಿ ಇದ್ದರೂ ಕೂಡ ಮರಣವನ್ನು ಗೆದ್ದು ಬಂದಿದ್ದರು. ನಮ್ಮ ಮುತ್ತುರಾಜ್ ಅವರು 2006ರಲ್ಲಿ ಇದೇ ಹೃದಯಾಘಾತದಿಂದಾಗಿ ನಮ್ಮೆಲ್ಲರ ನೆಚ್ಚಿನ ನಟ ಸಾರ್ವಭೌಮ ನಮ್ಮನ್ನೆಲ್ಲ ಅಗಲಿ ಶಾಶ್ವತವಾಗಿ ದೂರವಾಗಿದ್ದರು. ಇನ್ನು ಇದು ಇಷ್ಟಕ್ಕೆ ನಿಲ್ಲಲಿಲ್ಲ. ರಾಘವೇಂದ್ರ ರಾಜ್ಕುಮಾರ್ ಅವರು 27ನೇ ವಯಸ್ಸಿನಲ್ಲಿ ಹೃದಯದ ಸಮಸ್ಯೆಯಿಂದಾಗಿ ಹಲವಾರು ಸರ್ಜರಿಗಳನ್ನು ಮಾಡಿಸಿಕೊಂಡಿದ್ದರು. ಇದಾದ ನಂತರ 2013ರಲ್ಲಿ ಕೂಡ ವ್ಯಾಯಾಮ ಮಾಡುತ್ತಾ ಇರಬೇಕಾದರೆ ಕುಸಿದು ಬಿದ್ದು ಅವರ ಮೆದುಳಿನ ರಕ್ತ ಸಂಚಾರವು ಹೆಪ್ಪುಗಟ್ಟಿ ಕೆಲವು ಸಮಸ್ಯೆ ಉಂಟಾಗಿತ್ತು. ಈ ಸಂದರ್ಭದಲ್ಲಿ ಇದೇ ಅಣ್ಣನನ್ನು ಪುನೀತ್ ರಾಜ್ಕುಮಾರ್ ಅವರು ಉತ್ತಮ ಮಟ್ಟದ ಚಿಕಿತ್ಸೆಯನ್ನು ಕೊಡಿಸುವ ಮೂಲಕ ಉಳಿಸಿಕೊಂಡಿದ್ದರು. ಇನ್ನು 2015ರಲ್ಲಿ ಕರ್ನಾಡ ಚಕ್ರವರ್ತಿ ಶಿವನ್ ಕೂಡ ವ್ಯಾಯಾಮ ಮಾಡುತ್ತಿರಬೇಕಾದರೆ ಲಘು ಹೃದಯಾಘಾತ ಕಾಣಿಸಿಕೊಂಡಿತ್ತು. ಈ ಸಂದರ್ಭದಲ್ಲಿ ಶಿವನರಿಗೆ ಮೂಲ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಿ ಉಳಿಸಲಾಗಿತ್ತು. ಅಣ್ಣವರ ಕುಟುಂಬದಲ್ಲಿ ಈ 2 ಸಂದರ್ಭದಲ್ಲಿ ಕೂಡ ಹೃದಯಾಘಾತ ಸಂಭವಿಸಿದರೂ ಕೂಡ ಇಬ್ಬರು ಅಣ್ಣ ತಮ್ಮಂದಿರು ಉಳಿದುಕೊಂಡು ಬಂದಿದ್ದರು. ಆದರೆ ಈ ಬಾರಿ ಕಿರಿಯ ಮಗ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರು ವ್ಯಾಯಾಮ ಮಾಡುತ್ತಿರಬೇಕಾದರೆ ಹೃದಯಾಘಾತದಿಂದ ಕುಸಿದು ಬಿದ್ದು ಮೇಲೇಳಿಲ್ಲ. ಅಣ್ಣವರ ಕುಟುಂಬಕ್ಕೆ ಹೃದಯಾಘಾತ ಎನ್ನುವುದು ಬೆನ್ನಟ್ಟಿ ಶಾಪವಾಗಿ ಬಂದು ಈಗ ದೊಡ್ಡ ಮನೆಯ ಕುಡಿಯನ್ನು ವಿವಿಧ ಕೈಗೆ ಸೇರಿಸಿಬಿಟ್ಟಿದೆ. ಕೆಲವು ತಮ್ಮ ಅಭಿಮಾನಿಗಳು ಮಾತ್ರವಲ್ಲದೆ ಅವರನ್ನು ನಂಬಿಕೊಂಡಿದ್ದಂತಹ ಎಷ್ಟೋ ಜೀವಗಳು ಬಿಟ್ಟು ಪಂಚಭೂತಗಳಲ್ಲಿ ಲೀನ ಆಗಲು ತನ್ನ ಪಯಣವನ್ನು ಬೆಳೆಸಿದ್ದಾರೆ. ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರು ಅಪ್ಪು ಸರ್ ಕನ್ನಡ ಚಿತ್ರರಂಗದಲ್ಲಿ ಯಾವತ್ತಿಗೂ ಟಾಪ್ ನಟನಾಗಿಯೇ ಇರುತ್ತಾರೆ. ಇವರ ಸ್ಥಾನವನ್ನು ಯಾರು ಕೂಡ ಎಂದಿಗೂ ತುಂಬಲು ಸಾಧ್ಯವಾಗುವುದಿಲ್ಲ. ಇನ್ನು 3 ಜನ ಅಣ್ಣ ತಮ್ಮಂದಿರು ವ್ಯಾಯಾಮ ಮಾಡುತ್ತಾ ಇರಬೇಕಾದರೆ ಹೃದಯಾಘಾತ ಸಂಭವಿಸಿದ್ದು ಮತ್ತೊಂದು ಗಮನಿಸಬೇಕಾದ ವಿಚಾರವಾಗಿದೆ. ಎಲ್ಲರೂ ಸಹ ತಮ್ಮ ಉತ್ತಮ ಆರೋಗ್ಯಕ್ಕಾಗಿ ವ್ಯಾಯಾಮ ಮಾಡುತ್ತಾರೆ. ಆದರೆ ಆರೋಗ್ಯವನ್ನು ಸಂಪೂರ್ಣವಾಗಿ ಮುಗಿಬಿಡಿಸುವ ವ್ಯಾಯಾಮ ಏಕೆ ಬೇಕು ಎಂಬುದು ಎಲ್ಲರ ಪ್ರಶ್ನೆಯಾಗಿದೆ. ನಟ ಪುನೀತ್ ರಾಜ್ಕುಮಾರ್ ಅವರಂಥ ಬಂಗಾರದ ವ್ಯಕ್ತಿತ್ವ ನಮ್ಮ ಅಪ್ಪು ಸರ್ ಅವರೊಂದು. ಇವರು ಕಳೆದುಕೊಂಡ ಕನ್ನಡ ಚಿತ್ರರಂಗ ಮಾತ್ರವಲ್ಲ, ಕನ್ನಡ ಜನತೆಗೆ ಸಂಪೂರ್ಣ
ಮುಳುಗಿದ್ದಾರೆ. ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರು ನಮ್ಮನ್ನು ಎಲ್ಲ ಅಗಲಿ ಹೋಗಿದ್ದಾರೆ. ಆದರೆ ಅಭಿಮಾನಿಗಳಿಗೆ, ಎಲ್ಲ ಕರ್ನಾಟಕ ಜನತೆಗೆ ಇದು ಬೇಸರ ಮೂಡಿಸಿದೆ ಈ ಸುದ್ದಿ. ಹಾಗೆಯೇ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರು ಮತ್ತೆ ಹುಟ್ಟಿ ಬರಬೇಕೆಂದು ಎಲ್ಲರ ಆಸೆಯಾಗಿದೆ. ಹಾಗೆಯೇ ಎಲ್ಲರಲ್ಲಿ ವಿನಂತಿ, ಪ್ರತಿಯೊಬ್ಬರು ಕಮೆಂಟ್ ಮಾಡಿ ಅಪ್ಪು ಅಜರಾಮರ ಎಂದು ಪ್ರತಿಯೊಬ್ಬರು ಕಮೆಂಟ್ ಮಾಡಿ. ಹಾಗೆಯೇ ವಿಡಿಯೋ ಯಾವ ರೀತಿ ಇದೆ ಅಂತ ಪ್ರತಿಯೊಬ್ಬರು ಕಮೆಂಟ್ ಮಾಡಿ ತಿಳಿಸಿ. ಹಾಗೆಯೇ ನಮ್ಮ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ರತಿಯೊಬ್ಬರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಮುಂದಿನ ಹೊಸ ವಿಚಾರದಲ್ಲಿ ಸಿಗೋಣ. ಥ್ಯಾಂಕ್ ಯು ಸೋ ಮಚ್.